ಹೆರಿಗೆ ಮಾಡಿಸಲು ಬಂದವಳೇ ಗಂಡನ ಜೊತೆ ಹಾಸಿಗೆ ಹಂಚಿಕೊಂಡಾಗ ಖಂಡಿತ. ಇನ್ನು ಮುಂದೆ ಜಾಸ್ಮಿನ್ ಪ್ರತಿದಿನ ಬೆಡ್ರೂಂನಲ್ಲಿ ಮಲಗಲು ಸಲೀಮನಿಗಾಗಿ ಕಾಯಬೇಕಿಲ್ಲವಲ್ಲ. ನಿನ್ನ ಆ ಕೆಲಸವನ್ನು ಸಾಬಿರಾ ವಹಿಸಿಕೊಂಡಿದ್ದಾಳಲ್ಲ. ಇತ್ತ ಬರುತ್ತಿರುವ ಜಾಸ್ಮಿನ್ಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಲು ಬಂದ ಲೀಲಮ್ಮನ ಮುಖದಲ್ಲಿ ಆ ಮಾತು ಹೇಳುವಾಗ ಇದ್ದ ವ್ಯಂಗ್ಯದ ನಗು ಅವರು ಎಷ್ಟು ಮರೆಮಾಚಿದರೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಜಾಸ್ಮಿನ್ ಕೂಡ ಲೀಲಮ್ಮನನ್ನು ಸುಮ್ಮನೆ ನೋಡಿ ನಕ್ಕಳೇ ಹೊರತು ಎದುರು ಉತ್ತರ ಏನನ್ನೂ ನೀಡಲಿಲ್ಲ. ಅಥವಾ ಅವಳಾದರೂ ಏನು ತಾನೇ ಹೇಳಲು ಸಾಧ್ಯ? ತನ್ನ ಹೆರಿಗೆಯ ಆರೈಕೆ ಮಾಡಲು ಬಂದವಳು ತಾನು ಹೆತ್ತು ಮಲಗುವಷ್ಟರಲ್ಲಿ ತನ್ನ ಗಂಡನ ಜೊತೆ ಹಾಸಿಗೆ ಹಂಚಿಕೊಳ್ಳುತ್ತಿರುವುದನ್ನು ಕಂಡು ಅದನ್ನು ತಡೆಯಲು ಅಥವಾ ಅದರ ಬಗ್ಗೆ ಧ್ವನಿ ಎತ್ತಲು ಸಾಧ್ಯವಾಗದವಳು ಮನೆಯ ಕೆಲಸದವಳ ಮುಂದೆ ಏನು ಹೇಳಿಯಾಳು? ಆದರೂ ಆ ಸಾಬಿರಳನ್ನು ಮೆಚ್ಚಲೇಬೇಕು. ಹೆರಿಗೆ ಮಾಡಿಸಲು ಬಂದವಳು ತಾನೇ ಅವಳಿ ಮಕ್ಕಳನ್ನು ಹೆತ್ತಂತೆ ಈ ಮನೆಯ ಪರಿಸ್ಥಿತಿಯನ್ನು ಮಾಡಿಕೊಂಡಿದ್ದಾಳೆ. ಜಾಸ್ಮಿನ್ ಹೆತ್ತು ಮಲಗಿದ್ದ ಸಮಯದಿಂದಲೇ ಅವಳು ಆ ಸಲೀಮನನ್ನು ತನ್ನ ಕಾಲ್ಕೆಳಗೆ ಬರುವಂತೆ ಮಾಡಿಕೊಂಡಿದ್ದಾಳೆ ಎಂದು ಲೀಲಮ್ಮ ನಿಲ್ಲಿಸದೆಯೇ ಹೇಳುತ್ತಿದ್ದರು. ಅಲ್ಲಿಂದ ಎದ್ದು ಅವರನ್ನು ನೋಡಿ ಜಾಸ್ಮಿನ್ ಅಂದಳು, ಲೀಲಮ್ಮ ಚೇಚಿ, ಕೂಡೆ ಮಲಗಲು ಒಬ್ಬಳು ಕರೆಯುವಷ್ಟರಲ್ಲಿ ಅವಳ ದೇಹಕ್ಕೆ ಹಾರಿ ಬೀಳುವ ಗಂಡಸರ ಮೇಲೂ ತಪ್ಪಿದೆ. ನನಗೆ ಸ್ವಂತ ಮನೆಯಾಗಲಿ ಅಥವಾ ಹೋದರೆ ಬರಮಾಡಿಕೊಳ್ಳುವ ಸಂಬಂಧಿಕರಾಗಲಿ ಇಲ್ಲದ ಕಾರಣ ಸಲೀಮಿಕಾ ನನ್ನ ಜೊತೆ ಏನು ಬೇಕಾದರೂ ಮಾಡಬಹುದು. ಯಾರೂ ಕೇಳುವವರಿಲ್ಲ. ಕೇಳುವವರೆಲ್ಲರೂ ಒಂದೇ ಅಪಘಾತದಲ್ಲಿ ಮೊದಲೇ ದೇವರ ಬಳಿ ಹೋದದ್ದು ಈಕಾಗೆ ಒಳ್ಳೆಯದಾಯಿತು. ತುಂಬಿ ಬಂದ ಕಣ್ಣೀರು ಒರೆಸಿಕೊಂಡು ಅವಳಿಗೆ ಹೇಳಿ ಜಾಸ್ಮಿನ್ ಒಳಗೆ ಹೋದಳು. ಆದರೂ ಅವಳ ಮಾತುಗಳು ಲೀಲಮ್ಮನ ಮನಸ್ಸಿನಲ್ಲಿ ಉಳಿದವು. ಜಾಸ್ಮಿನ್ಗೆ 18 ವರ್ಷ ತುಂಬಿದ ತಕ್ಷಣವೇ ಮನೆಯವರು ಅವಳಿಗೂ ಸಲೀಮನಿಗೂ ಮದುವೆ ಮಾಡಿಸಿದ್ದರು. ಉಪ್ಪ, ಉಮ್ಮ ಮತ್ತು ಸಹೋದರನನ್ನೊಳಗೊಂಡ ಜಾಸ್ಮಿನ್ ಕುಟುಂಬದಲ್ಲಿ ಯಾರೂ ನಿರೀಕ್ಷಿಸದ ಸಮಯದಲ್ಲಿ ಸಾವು ಬಂದೆರಗಿತ್ತು. ಅಪಘಾತದ ರೂಪದಲ್ಲಿ ಬಂದ ಸಾವು ಒಬ್ಬರನ್ನೂ ಉಳಿಸದೆ ಎಲ್ಲರನ್ನೂ ಕರೆದೊಯ್ದಿತ್ತು. ಜಾಸ್ಮಿನ್ ಪಾಲಿಗೆ ಬಂದ ಮನೆ ಮತ್ತು ಇತರ ಆಸ್ತಿಗಳನ್ನೆಲ್ಲ ಸಲೀಂ ಒಳ್ಳೆಯ ಬೆಲೆಗೆ ಮಾರಿ ಹಣ ಮಾಡಿಕೊಂಡಿದ್ದ. ಆ ಹಣದಿಂದಲೇ ಸಲೀಂ ದೊಡ್ಡ ಬಿಸಿನೆಸ್ಗಳನ್ನು ಮಾಡಿ ಇಂದು ಈ ಸ್ಥಿತಿಗೆ ಬಂದಿದ್ದಾನೆ. ಆದರೆ ಇದರ ನಡುವೆ ಎಲ್ಲೋ ಸಲೀಮನ ಜೀವನದಲ್ಲಿ ಹಲವು ಹೆಣ್ಣುಮಕ್ಕಳು ಅತಿಥಿಗಳಾಗಿ ಬರುತ್ತಿದ್ದರು. ಮದುವೆಯಾಗಿ 2-3 ವರ್ಷಗಳವರೆಗೆ ಜಾಸ್ಮಿನ್ ಮತ್ತು ಸಲೀಮನಿಗೆ ಮಕ್ಕಳಿರಲಿಲ್ಲ. ಈಗ ಅವರಿಗೊಂದು ಮಗು ಜನಿಸಿದೆ. ಅದು ಸಾಕಷ್ಟು ಚಿಕಿತ್ಸೆಯ ನಂತರ. ಜಾಸ್ಮಿನ್ ಹೆರಿಗೆಯ ವಿಚಾರಗಳನ್ನು ನೋಡಿಕೊಳ್ಳಲು ಬಂದ ಸಾಬಿರಾಗೆ ಸುಲಭವಾಗಿಯೇ ಸಲೀಮನ ಗಮನ ಸೆಳೆಯಲು ಸಾಧ್ಯವಾಯಿತು. ಮೊದಮೊದಲು ಜಾಸ್ಮಿನ್ಗೆ ತಿಳಿಯದಂತೆ ನಡೆದ ಅವರ ಭೇಟಿಗಳು ನಂತರ ಅವಳ ಮುಂದೆಯೇ ಮುಂದುವರಿದವು. ಸಲೀಮನಿಗೆ ತನ್ನನ್ನು ಬಿಟ್ಟು ಜಾಸ್ಮಿನ್ ಎಲ್ಲಿಗೂ ಹೋಗುವುದಿಲ್ಲ ಎಂಬ ಧೈರ್ಯವಿತ್ತು. ಹೋಗಲು ಜಾಗವಿಲ್ಲದವಳು, ನಿರಾಶ್ರಿತೆಯಾದ ಇವಳು ತನ್ನೆಲ್ಲ ಕೃತ್ಯಗಳನ್ನು ಸಹಿಸಿಕೊಂಡು ಇರುತ್ತಾಳೆ ಎಂಬುದು ಅವನ ನಂಬಿಕೆ. ತನಗಿಂತ ವಯಸ್ಸಿನಲ್ಲಿ ಹಿರಿಯಳಾದ ಸಾಬಿರಳನ್ನು ಮದುವೆಯಾಗಲು ಸಲೀಮನಿಗೆ ಇಂದು ಧೈರ್ಯ ಬಂದಿರುವುದಕ್ಕೆ ಇದೇ ಕಾರಣ. ಜಾಸ್ಮಿನ್ ಎಂಬ ಪವದ ಹೆಣ್ಣಿನ ಮೇಲೆ ಲೀಲಮ್ಮನಿಗೆ ಕನಿಕರ ಮೂಡುತ್ತಿದ್ದಾಗ ಜಾಸ್ಮಿನ್ ತನ್ನ ಮಗುವಿನ ಬಳಿ ದಾರಿ ಕಾಣದವಳಂತೆ ಕುಳಿತಿದ್ದಳು. ತನ್ನ ಸುತ್ತ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಸಲೀಮನ ವಿರುದ್ಧ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಅವಳಿಗೆ ತಿಳಿಯದಾಗಿತ್ತು. ಎಲ್ಲ ರೀತಿಯಲ್ಲೂ ತನ್ನನ್ನು ವಂಚಿಸಿದವನ ಹೆಂಡತಿಯಾಗಿ ಅಲ್ಲಿ ಇನ್ನು ಮುಂದೆ ಇರಲು ಅವಳಿಗೆ ಸಾಧ್ಯವಿರಲಿಲ್ಲ. 4 ದಿನಗಳ ನಂತರ ನಡೆಯಲಿರುವ ಸಲೀಮನ 2ನೇ ಮದುವೆಗೆ ಮೊದಲು ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದು ಮಾತ್ರ ಅವಳ ಯೋಚನೆಯಾಗಿತ್ತು. ಬಹಳ ಹೊತ್ತಿನ ಯೋಚನೆಯ ನಂತರ ತನ್ನ ಸ್ಥಾನಕ್ಕೆ ಬರುತ್ತಿರುವ ಸಾಬಿರಳನ್ನು ಸ್ವಾಗತಿಸಲು ತಾನು ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಜಾಸ್ಮಿನ್ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧರಿಸಿದಳು. 4 ದಿನಗಳ ನಂತರ ನಿಕಾಹಿನ ಉಡುಪಿನಲ್ಲಿ ಸಲೀಂ ತನ್ನ ಕೊಠಡಿಯಿಂದ ಹೊರಬಂದಾಗ ಅವನಿಗಿದಿರಾಗಿ ಜಾಸ್ಮಿನ್ ಬಂದು ನಿಂತಳು. ಜಾಸ್ಮಿನ್ ಕಂಡ ತಕ್ಷಣ ಸಲೀಮನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಸಲೀಮನನ್ನು ಆಕರ್ಷಿಸುವಂತೆ ಜಾಸ್ಮಿನ್ ಅಂದು ಕಂಗೊಳಿಸುತ್ತಿದ್ದಳು. ಕಳೆದ ಕೆಲವು ದಿನಗಳಿಂದ ಸಲೀಂ ಅವಳ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರೂ ಮಗುವನ್ನು ಎಬ್ಬಿಸಿ ಅಳುವಂತೆ ಮಾಡಿ ಅವನ ಪ್ರಯತ್ನಗಳನ್ನು ಅವಳು ವಿಫಲಗೊಳಿಸುತ್ತಿದ್ದಳು. ಅದರ ಸಿಟ್ಟು ಅವನಲ್ಲಿತ್ತು. ಆದರೂ ಸಾಬಿರಳ ಜೊತೆಗಿನ ನಿಕಾಹ್ ಮುಗಿಯುವವರೆಗೆ ತಾಳ್ಮೆಯಿಂದಿರಲು ಅವನು ನಿರ್ಧರಿಸಿದ್ದ.
ತನ್ನನ್ನು ಬಿಟ್ಟು ಇವಳು ಎಲ್ಲಿಗೆ ಹೋಗುತ್ತಾಳೆ? ನಿಕಾಹ್ ಮುಗಿಸಿ ಎಲ್ಲರೂ ಇಲ್ಲಿಗೆ ಬಂದಾಗ ಅವರಿಗೆ ಊಟವೆಲ್ಲ ಸಿದ್ಧವಾಗಿರಬೇಕು ಎಂದು ಸಲೀಂ ಹೇಳಿದಾಗ ಜಾಸ್ಮಿನ್ ನಗುತ್ತಾ ಅವನನ್ನು ನೋಡಿದಳು. ನಿಮ್ಮ ಎರಡನೇ ಮದುವೆಗೆ ಊಟ ಬಡಿಸಲು ಕಾಯುತ್ತಿರುವ ಹೆಂಡತಿ ನಾನಲ್ಲ. ನೀವು ಇನ್ನೊಬ್ಬಳನ್ನು ನನ್ನ ಸ್ಥಾನಕ್ಕೆ ಕರೆತರುತ್ತಿರುವಾಗ ನನ್ನ ಸ್ಥಾನವನ್ನು ಬಿಟ್ಟು ಹೋಗಲು ಕಾಯುತ್ತಿರುವ ಹೆಂಡತಿ ನಾನು ಎಂದು ಜಾಸ್ಮಿನ್ ಧೈರ್ಯದಿಂದ ಹೇಳಿದಾಗ ಸಲೀಂ ಅವಳನ್ನು ಅರ್ಥವಾಗದೆ ದಿಟ್ಟಿಸಿ ನೋಡಿದ. ನೀನು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಅವನು ಹತ್ತಿರ ಬಂದು ಗದರಿಸಿದ. ನಿಮ್ಮ ಎರಡನೇ ನಿಕಾಹ್ ನೋಡಲು ನಾನಿಲ್ಲಿ ಇರುವುದಿಲ್ಲ. ನನ್ನ ಮಗನನ್ನು ಕರೆದುಕೊಂಡು ನಾನು ಈಗಲೇ ಇಲ್ಲಿಂದ ಹೊರಡುತ್ತಿದ್ದೇನೆ ಎಂದು ಜಾಸ್ಮಿನ್ ಹೇಳಿ ಮುಗಿಸುವಷ್ಟರಲ್ಲಿ ಪೊಲೀಸ್ ಜೀಪ್ ಅಲ್ಲಿ ಬಂದು ನಿಂತಿತು. ನಾನು ಇಲ್ಲಿಂದ ಹೊರಡುವಾಗ ನೀವು ನನ್ನನ್ನು ತಡೆಯಬಾರದೆಂದು ಪೊಲೀಸರನ್ನು ನಾನೇ ಕರೆಸಿದ್ದೇನೆ. ಹೊರಗೆ ಹೋಗಬೇಕಿದ್ದರೆ ಸುಮ್ಮನೆ ಹೋಗಬಾರದೆ? ಇದಕ್ಕೆ ಪೊಲೀಸ್ ಯಾಕೆ? ಹೋಗಲು ಮನೆಯಿಲ್ಲದೆ ಬೀದಿಯಲ್ಲಿ ಮಲಗಲು ಹೋಗುವ ನಿನ್ನನ್ನು ನಾನೇಕೆ ತಡೆಯಲಿ? ತೊಲಗು ನನ್ನ ಮನೆಯಿಂದ ಎಂದು ಸಲೀಂ ಕೂಗಿದ. ನಾನು ಯಾವುದೇ ಬೀದಿಯಲ್ಲಿ ಮಲಗುವುದಿಲ್ಲ ಸಲೀಂ. ನನ್ನ ಉಪ್ಪನ ಬೆವರಿನ ಹಣವನ್ನು ನೀವು ಪಡೆದಿದ್ದರು. ಇಂದು ಅದು ನನ್ನ ಕೈಯಲ್ಲಿದೆ. ಕಳೆದ ದಿನ ಬ್ಯಾಂಕಿನಿಂದ ನೀವು ತೆಗೆದಿಟ್ಟಿದ್ದ ಹಣವನ್ನು ನಾನು ತಗೊಂಡಿದ್ದೇನೆ. ಅದು ನನಗೆ ಸೇರಿದ್ದು ಎಂದು ಸಾಬೀತುಪಡಿಸಲು ನನ್ನ ಬಳಿ ದಾಖಲೆಗಳಿವೆ. ತಾಕತ್ತಿದ್ದರೆ ಅದನ್ನು ವಾಪಸ್ ಪಡೆಯಿರಿ ಎಂದು ಸವಾಲು ಹಾಕಿದಳು. ಅವಳ ಮಾತು ಕೇಳಿ ಸಲೀಂ ಸ್ತಬ್ಧನಾದ. ಅವನ ಆ ನೋಟಕ್ಕೆ ಒಂದು ತುಚ್ಛ ನಗು ನೀಡಿದ ಜಾಸ್ಮಿನ್ ಮಗುವನ್ನು ಎತ್ತಿಕೊಂಡು ಬ್ಯಾಗ್ ಹೆಗಲಿಗೇರಿಸಿಕೊಂಡು ಹೊರಡುವಾಗ ಒಮ್ಮೆ ನಿಂತಳು. ನಾನು ಹೋದ ಮೇಲೆ ಮಗುವಿನ ಮೇಲೆ ಹಕ್ಕು ಸಾಧಿಸಲು ಬರಬೇಡಿ. ಮಗುವಿಗೆ ಜನ್ಮ ನೀಡುವ ಸಾಮರ್ಥ್ಯ ನಿಮಗಿಲ್ಲದ ಕಾರಣ ಐವಿಎಫ್ ಮೂಲಕ ಜನಿಸಿದ ಈ ಮಗುವಿನ ತಂದೆ ನೀವಲ್ಲ ಎಂಬುದು ನನಗೂ ನಿಮಗೂ ತಿಳಿದಿದೆ. ಮಾನ ಹರಾಜು ಹಾಕಿಕೊಳ್ಳುವ ಕೆಲಸಕ್ಕೆ ಹೋಗಬೇಡಿ ಎಂದು ಅಲ್ಲಿದ್ದ ಜನರ ಮುಂದೆಯೇ ಸಲೀಮನಿಗೆ ಹೇಳಿ ಅವಳು ಹೊರಟು ಹೋದಳು. ಅವಳನ್ನು ತಡೆಯಲಾಗದೆ ಎಲ್ಲರ ಮುಂದೆ ಅವಮಾನಿತನಾಗಿ ಸಲೀಂ ಅಲ್ಲಿಯೇ ನಿಂತನು. ಈ ಕಥೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.